ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ಮಾನವೀಯತೆ ಮೆರೆದು ಸಾಮಾಜಿಕ ಜಾಲತಾಣದಲ್ಲಿ ಹೀರೋ ಆದ ಯಾರು ಇವರ ಸ್ಟೋರಿ ಹೇಳ್ತೀನಿ ಕೇಳಿ. ಇವರು ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಹೀರೋನೆ. ನಾವು ಇತ್ತೀಚಿನ ಕೆಲವು ದಿನಗಳಿಂದ ಕ್ಯಾಬ್ ಡ್ರೈವರ್ಗಳು ಒಂಟಿ ಮಹಿಳೆಯರ ಜೊತೆ ಅಸಭ್ಯವಾಗಿ ವರ್ತನೆ ಮಾಡೋದು, ಅತ್ಯಾಚಾರ ಅಥವಾ ಸಾಮಾನ್ಯ ಜನರಿಂದ ಸುಲಿಗೆ ಮಾಡುವ ಬಗ್ಗೆ ಮಾಧ್ಯಮಗಳಲ್ಲಿ ಕೇಳ್ತಾ ಇರ್ತೀವಿ. ಇದಕ್ಕೆ ವಿರುದ್ಧವೆಂಬಂತೆ ಮಂಗಳೂರಿನ ಕ್ಯಾಬ್ ಚಾಲಕನೊಬ್ಬ ತನ್ನ ನಿಸ್ವಾರ್ಥ ಸೇವೆಯಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ಸ್ಟಾರ್ ಅನ್ನಿಸಿಕೊಂಡಿದ್ದಾರೆ. ಮಂಗಳೂರು ನಗರದಲ್ಲಿ ಓಲಾ ಕ್ಯಾಬ್ ಓಡಿಸ್ತಾ ಇರೋ ಸುನಿಲ್ ಎಂಬಾತನಿಗೆ ಆನ್ಲೈನ್ ಮೂಲಕ ಬಾಡಿಗೆಗೆ ಕರೆ ಬರುತ್ತೆ. ಅದರಂತೆ ನಗರದ ಅಶೋಕನಗರದಲ್ಲಿರುವ ಕಾವ್ಯ ಎಂಬ ಗ್ರಾಹಕರ ಮನೆಗೆ ಆಗಮಿಸಿ ಅಲ್ಲಿ ಅನಾರೋಗ್ಯ ಪೀಡಿತರಾದ ಕಾವ್ಯ ಅವರ ತಂದೆಯನ್ನ ನಗರದ ಪ್ರಮುಖ ಆಸ್ಪತ್ರೆಗೆ ದಾಖಲಿಸುತ್ತಾರೆ. ಈ ವೇಳೆ ಕಾರು ಬಾಡಿಗೆ 140 ಆಗಿತ್ತು. ಇದನ್ನ ನೀಡಲು ಕಾವ್ಯ ಅವರ ತಾಯಿ ಮುಂದಾದಾಗ ಬಾಡಿಗೆ ಹಣ ತಗೊಂಡಿಲ್ಲ. ಕೊನೆಗೆ ಒತ್ತಾಯ ಮಾಡಿ ಪೆಟ್ರೋಲ್ ಹಣವನ್ನ ನೀಡ್ತೀನಿ ಅಂದ್ರೂ ನಿರಾಕರಿಸ್ತಾರೆ. ಆಗ ಕಾವ್ಯ ತಾಯಿ ಯಾಕೆ ಹಣವನ್ನ ತಗೋತಾ ಇಲ್ಲ ಅನ್ನೋ ಪ್ರಶ್ನೆಗೆ, ನನ್ ಕಾರ್ನಲ್ಲಿ ಬಡ ರೋಗಿಗಳಿಗೆ ಆಸ್ಪತ್ರೆಗೆ ಸಾಗಿಸುವಾಗ ಬಾಡಿಗೆ ಹಣ ಪಡೆಯೋದಿಲ್ಲ, ಇದನ್ನ ನನ್ನ ಉಚಿತ ಸೇವೆ ಅಂತ ಹೇಳ್ತಾರೆ. ಈ ಸುನಿಲ್ ಅವರ ನಿಸ್ವಾರ್ಥ ಸೇವೆಯ ಬಗ್ಗೆ ಕಾವ್ಯ ಫೇಸ್ಬುಕ್ ನಲ್ಲಿ ಶೇರ್ ಮಾಡ್ತಾರೆ. ಕಳೆದ ಮಂಗಳವಾರದಂದು ಹಾಕಿದ ಪೋಸ್ಟ್ ನಿಂದಾಗಿ ಸುನಿಲ್ಗೆ ದೇಶದೆಲ್ಲೆಡೆಯಿಂದ ಅಭಿನಂದನೆಗಳ ಮಹಾಪೂರ್ವೇ ಹರಿದು ಬರ್ತಾ ಇದೆ. ಈ ಬಗ್ಗೆ ನಮ್ಮ ಒನ್ ಇಂಡಿಯಾ ಕನ್ನಡಕ್ಕೆ ಪ್ರತಿಕ್ರಿಯಿಸಿದ ಸುನಿಲ್, 2 ವರ್ಷದಿಂದ ಕ್ಯಾಬ್ ಓಡಿಸ್ತಾ ಇದ್ದೀನಿ. 8 ತಿಂಗಳ ಹಿಂದೆ ನನ್ನ ತಾಯಿ ಸಾವನ್ನಪ್ಪಿದ್ದಾರೆ. ಅವರ ನೆನಪಿಗೋಸ್ಕರ ಈ ಸೇವೆ ಮಾಡುವ ಮೂಲಕ ಜನಸೇವೆ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದಾರೆ. ತಾಯಿ ಕಳ್ಕೊಂಡಾಗಿಂದ ನಾನು ಯಾವುದೇ ರೋಗಿಗಳನ್ನ ಆಸ್ಪತ್ರೆಗೆ ನನ್ನ ಕ್ಯಾಬ್ ನಲ್ಲಿ ಸಾಗಿಸಿದ್ರೆ ನಾನು ಅದಕ್ಕೆ ಬಾಡಿಗೆ ತಗೊಳ್ಳೋದಿಲ್ಲ. ಹಾಗೇನೆ ಮಾಮೂಲಿಯಾಗಿ ಕಾವ್ಯ ಅನ್ನೋರ್ಗೂ ಕೂಡ ನಾನು ಹಣ ಕೇಳಲಿಲ್ಲ ಅಂತ ಹೇಳ್ತಾರೆ. ಕಾವ್ಯ ಅವರು ಸುನಿಲ್ ಬಗ್ಗೆ ಹಾಕಿದ ಪೋಸ್ಟ್ ಗೆ ಒಂದೇ ದಿನದಲ್ಲಿ 40,000 ಲೈಕ್ಗಳು ಬಂದಿವೆ. ಜೊತೆಗೆ ಫೇಸ್ಬುಕ್ ಸೇರಿ ಇತರ ಜಾಲತಾಣಗಳಿಂದ 2,200 ಮಂದಿ ಶೇರ್ ಮಾಡ್ಕೊಂಡಿದ್ದಾರೆ. ಫೇಸ್ಬುಕ್ ಸೇರಿ ಇತರ ಸಾಮಾಜಿಕ ಜಾಲತಾಣಗಳಲ್ಲಿ ಶೇರ್ ಆದ ಈ ವಿಷಯ ಗೊತ್ತಾಗಿದ್ದು ನನಗೆ ಕರೆ ಬಂದಾಗ್ಲೇ. ಈಗಾಗಲೇ ದೇಶದೆಲ್ಲೆಡೆಯಿಂದ ಸಾವಿರಾರು ಕರೆಗಳ ಮೂಲಕ ಶುಭಾಶಯ ಹರಿದು ಬರ್ತಾ ಇದೆ. ಇದರಿಂದ ತುಂಬಾ ಖುಷಿಯಾಗಿದೆ. ನಂಗೆ ಯಾವುದೇ ಪ್ರಚಾರ ಬೇಕಾಗಿಲ್ಲ. ಯಥಾ ಪ್ರಕಾರ ನನ್ನ ಈ ಕಾಯಕವನ್ನ ಮುಂದುವರಿಸ್ತೀನಿ ಅಂತ ಹೇಳ್ತಾರೆ 28 ವರ್ಷದ ಸುನಿಲ್. ನಿಜಕ್ಕೂ ಇಂಥವ್ರು ಇರೋದ್ರಿಂದಾನೇ ಅದೆಷ್ಟೋ ಜನರಿಗೆ ಒಳ್ಳೇದಾಗ್ತಾ ಇದೆ. ಸೀರಿಯಸ್ಲಿ ಸುನಿಲ್ ನಿಜವಾಗ್ಲೂ ಗ್ರೇಟ್ ಅಂತಾನೆ ಹೇಳ್ಬೇಕು. ನೀವೇನಂತೀರಾ ಸುನಿಲ್ ಬಗ್ಗೆ? ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ನಮ್ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಮತ್ತಷ್ಟು ಸುದ್ದಿಗೆ ನೀವು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ಜೊತೆಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ.